ಎಲ್ರಿಗೂ ನಮಸ್ಕಾರ. ಕಲಾಭೂಮಿಯ ಈ ವಿಶೇಷ ಪ್ರಸ್ತುತಿ ರಸಪ್ರಶ್ನೆಗಳು ಅಂತ ಇವತ್ತಿನ ಕಾರ್ಯಕ್ರಮದ ಅಂಗವಾಗಿ ಕೆಲವು ರಸಪ್ರಶ್ನೆಗಳ ಮೂಲಕ ನಿಮಗೆ ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ. ಸರ್, ಯಾರು ಸಿದ್ಧಂದಿದ್ದಾರೆ ಅವ್ರಿಗೆ ಓಪನ್ ಮಾಡಿದಂಗೆ ಚೀಟಿ ಕೊಟ್ಬಿಡಿ ಸರ್, ಒಂದೊಂದು ಚೀಟಿ. ಅದರೊಳಗಡೆ ಏನು ಬರೆದಿದೆ ನೋಡೋಂಗಿಲ್ಲ, ನೀವಲ್ಲ, ಯಾರೂ ನೋಡೋಂಗಿಲ್ಲ. ಸರ್, ಬಾಲಾಜಿ ಅವರೇ, ನೀವು ಅದು ಓಪನ್ ಮಾಡಿ ಚೀಟಿಲಿ ಏನಿದೆ ಅಂತ. 2. ಸೊ ಪ್ರಶ್ನೆ ನಂಬರ್ 2 ನಿಮಗೆ, ಡೈರೆಕ್ಟ್ ನಿಮಗೆ, ಬೇರೆ ಯಾರಿಗೂ ಅಲ್ಲ. ಇಲ್ಲಿ ಪ್ರಶ್ನೆ ಕೇಳೋದು, ಕೈ ಎತ್ತೋದು, ಕನ್ಫ್ಯೂಷನ್ ಯಾವುದು ಬೇಡ ಅಂತ ಎಲ್ಲರಿಗೂ ಟ್ರೈ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಬಿಟ್ಟಿದ್ದೀನಿ. ಬಾಲಾಜಿ ಅವರೇ, ಇದು ನಿಮಗೆ ನೇರವಾದ ಪ್ರಶ್ನೆ. ಉತ್ತರ ಗೊತ್ತಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ, ಬೇರೆಯವ್ರು ಹೇಳ್ಬೋದು. ಆದರೆ ಒಬ್ಬರಿಗೆ ಉತ್ತರ ಗೊತ್ತಿಲ್ಲ ಅಂದರೆ ಇನ್ನೊಬ್ರಿಗೆ ಅವಕಾಶ, ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ. ಓಕೆ? ಈಗ 2ನೇ ಪ್ರಶ್ನೆ ಡೈರೆಕ್ಟಾಗಿ, ಅಂದರೆ ನೇರವಾಗಿ ಬಾಲಾಜಿಯವರಿಗೆ. ಬಾಲಾಜಿಯವರೇ, ಕನ್ನಡದಲ್ಲಿ ಒಬ್ಬ ಕವಿಯ ಹಲವಾರು ರಚನೆಗಳನ್ನ ಆಧರಿಸಿ ಒಂಥರ ಸುಗಮ ಸಂಗೀತ ರೀತಿಯಲ್ಲಿ ಅಳವಡಿಸಿ ಒಂದು ಕ್ಯಾಸೆಟ್ ರೂಪದಲ್ಲಿ ಹೊರತರಲಾಯಿತು. ಕ್ಯಾಸೆಟ್ ರೂಪದಲ್ಲಿ ಒಬ್ಬ ಕವಿಯ ಹಾಡುಗಳನ್ನ ಸುಗಮ ಸಂಗೀತ ಅಥವಾ ಭಾವಗೀತೆ ಅಂತ ಇನ್ನೊಂದು ಹೆಸರು. ಅದು ಯಾವ ಕವಿಯ ರಚನೆ? ಆ ಕ್ಯಾಸೆಟ್ ಹೆಸರೇನು? ಪ್ರಥಮವಾಗಿ ಬಂದಂಥದ್ದು ಕನ್ನಡದಲ್ಲಿ. KS ಅಶ್ವಥ್ ಬಗ್ಗೆ ಗೊತ್ತು, ಅದೊಂದು ಗೊತ್ತಿರೋದಷ್ಟೇ. KS ಅಶ್ವಥ್ ಅವರು ಆ್ಯಕ್ಟರ್ ಅಲ್ವಾ? ನಾವಿವತ್ತು ವಿಶೇಷವಾಗಿ ಇಲ್ಲಿ ಕವಿಗಳ ಬಗ್ಗೆನೇ ಮಾತಾಡ್ತಿದ್ದೀವಿ. ಸಿ ಅಶ್ವಥ್ ಸಂಗೀತಗಾರರು, ಅವ್ರ ಕವಿಗಳಲ್ಲ. ಇಲ್ಲಿ ಒಬ್ಬ ಕವಿಯ ಹಲವಾರು ರಚನೆಗಳನ್ನು ಇದು ಮಾಡಿದ್ದಾರೆ. ಇದು ಯಾರಿಗೆ ಕೊಡ್ಬೋದು? ಅವ್ರಿಗೆ ಗೊತ್ತಿಲ್ಲ ಅಂದರೆ ಸರ್, ಇವರು ಮೈಕ್ ಸಿರಿ ಅವರಿಗೆ, ಇಲ್ಲ ಸವಿತಾ ಅವರಿಗೆ ಕೊಟ್ಬಿಟ್ಟು. ಸವಿತಾ ಅವರಿಗೆ ಗೆಸ್ ಮಾಡ್ತಾ ಇದ್ದೀನಿ. ಗೆಸ್ಸೇ ಮಾಡಬೇಕು. ಮೈಸೂರು ಅನಂತ ಸ್ವಾಮಿ ಅವರು ಸಂಗೀತ ಸಂಯೋಜನೆ ಮಾಡಿದರೆ ಸುಮಾರು ಕವಿಗಳ ರಚನೆಗಳನ್ನು. ಯಾವ ಕವಿದು? ಅದು ಬಹಳ ಮುಖ್ಯ. KS ನರಸಿಂಹಸ್ವಾಮಿ ಅವ್ರದ್ದು. ಇಲ್ಲ, ಅದಿಲ್ಲ. ಇಲ್ಲಿ ಸಿರಿ ಅವ್ರಿಗೆ ಕೊಟ್ಬಿಡಿ. ಸಿರಿ ಗೆಸ್ ಮಾಡಲಿ. ಮೈಸೂರು ಮಲ್ಲಿಗೆ ಚಿತ್ರ ಕ್ಯಾಸೆಟ್ ಹೆಸರು ಮೈಸೂರು. ಇಲ್ಲ, ಅದಕ್ಕೂ ಮುಂಚೆ. ನನ್ನ ಗೆಸ್ಸು ಅದೇ ಇತ್ತು ಫಸ್ಟ್, ಬಟ್ ಅದು ಬಿಟ್ಟರೆ ನಿಸಾರ್ ಅಹಮದ್ ಇರ್ಬೋದಾ? ಅಲ್ಲ, ಏನು ನಿಸಾರ್ ಅಹಮದ್ ಅವ್ರಿಗೆ ಏನು ಕವಿ? ಅವರೇ ಕವಿ ಇರ್ಬೋದು. ಕ್ಯಾಸೆಟ್ ಬಂದು ಹೆಸರು ನಿತ್ಯೋತ್ಸವ ಅಂತ ಇರ್ಬೋದಾ? ಓಕೆ ಅಣ್ಣ, ನಿಮ್ದೇನಾದ್ರು ಉತ್ತರ ಇದೆಯಾ? ಓಕೆ, ಸೊ ಒಂದು ದೊಡ್ಡ ಚಪ್ಪಾಳೆ ಇವರಿಬ್ಬರಿಗೆ. ಅದು ಕ್ಯಾಸೆಟ್ಟು ನಿತ್ಯೋತ್ಸವ ಅಂತ KS ನರಸಿಂಹಸ್ವಾಮಿಯವರ ಕವನಗಳನ್ನೇ ಆಧರಣೆ ಮಾಡಿಕೊಂಡು ಸಂಗೀತ ಸಂಯೋಜನೆ ಮಾಡಿ ಅದನ್ನು 1978ರಲ್ಲಿ ಬಿಡುಗಡೆ ಆಯಿತು. ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್. ಈ KS ನಿಸಾರ್ ಅಹಮದ್ದು ವೈಯಕ್ತಿಕವಾಗಿ ಮುಸ್ಲಿಂ ಸಮುದಾಯದಿಂದ ಬಂದರೂ ಕೂಡ ಅವರ ಒಂದು ಕನ್ನಡದ ಪ್ರೇಮ ತುಂಬ ದೊಡ್ಡದು. ಯಾರಿಗಾದರೂ KS ಅಂದರೆ ಏನಂತ ಗೊತ್ತಿದ್ದರೆ ಹೇಳ್ಬೋದು, ಒಂದೇ ಸರಿ ಚೆಕ್ ಅಂತ. KS ನಿಸಾರ್ ಅಹಮದ್. KS ಯಾರೂ ಕೈ ಎತ್ತಿಲ್ಲ. ಓಕೆ, ಕೊಕ್ರೆಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಕನ್ನಡದ ಶ್ರೇಷ್ಠ ಕವಿಗಳಂತ ಯಾಕೆ ಹೇಳ್ತೀವಿ ಅಂತಂದರೆ, ಮದರ್ ಟಂಗ್ ಕನ್ನಡ ಅಲ್ಲ, ಆದರೂ ಇವರು ಕನ್ನಡದಲ್ಲಿ ಭಾಳಷ್ಟು ಒಳ್ಳೆಯ ಗೀತೆಗಳನ್ನ ಬರೆದಿದ್ದಾರೆ. ಅಲ್ಲಿಗೆ 2ನೇ ಪ್ರಶ್ನೆ ಆಗೋಯ್ತು. ನೆಕ್ಸ್ಟ್ ಈ ಕಡೆ ಯಾರಿಗೆ ಚೀಟಿ ಬಂದಿದೆ? ಹೇಳಿ ಸಹನಾ ಮೇಡಮ್, ಓಪನ್ ಮಾಡಿ ಚೀಟಿ. ನಂಬರ್ 5. ಓಕೆ, ಇಲ್ಲಿ ನಾನು ಒಂದು ಕವಿಯ ಸಾಲು ಹೇಳ್ತೀನಿ. ಸೊ ಅದನ್ನು ನೀವು ಯಾರು ರಚನೆ ಮಾಡಿದ್ದಂತ ಹೇಳಬೇಕು ಅಷ್ಟೇ. ಇದನ್ನು ಸ್ವಲ್ಪ ನನಗೆ ಹೇಳೋಕ್ಕಿಂತ ಇರಿ, ನಮಗೆ ಇವರು ಹೆಲ್ಪ್ ಮಾಡ್ಬೋದು. ಅರ್ಪಿತಾ ಅವರು, ತಾಯಿ ಬಾರ ಮೊಗವ, ಅದನ್ನು ಚೂರು ಆಡಿ ತೋರಿಸಿ ನೋಡೋಣ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆ. ಇದು ಯಾರ ರಚನೆ ಅಂತ ಮುಖ್ಯವಾಗಿ ಹೇಳಬೇಕು, ಯಾವ ಸಿನಿಮಾದಲ್ಲಿದೆ ಅಂತಲೂ ಹೇಳಬೇಕು. ಸಿನಿಮಾ ಗೊತ್ತಿಲ್ಲ. ಕುವೆಂಪು ಇರ್ಬೋದೇನೋ? ಅಲ್ಲ, ತಪ್ಪು. ಇನ್ನೊಬ್ರು ಯಾರಾದರೂ ಟ್ರೈ ಮಾಡೋಕ್ಕೆ. ಸವಿತಾ ಅವ್ರ ಅಲೆ ಆಗಿದೆ. ಇರಿ, ಸವಿತಾ ಅವ್ರದ್ದಾಯ್ತು. ಇನ್ಯಾರಿದ್ರು ಈ ಕಡೆ ಇದ್ದೀರಾ? ತಾಯಿ ಬಾರ ಮೊಗವ ತೋರ. ಸರ್, ಇವ್ರಿಗೆ ಕೊಡಿ, ಅವ್ರು ಹೇಳ್ಬೋದು. ನೀವು ಸಿನಿಮಾದ ಹೆಸರು ಹೇಳಬೇಕು, ಕವಿ ರಚನೆನೂ ಹೇಳಬೇಕು. ಗೋವಿಂದ ಪೈ. ಎಸ್. ಕುಲವಧು. ಎಸ್, ಚಪ್ಪಾಳೆ. ಸರ್, ಈ ಕುಲವಧು ಚಿತ್ರದ ಒಂದು ಭಾಳ ವಿಶೇಷವಾದ ಮಾಹಿತಿ ಇದೆ. ಏನಂತಂದರೆ,
ಈ ಚಿತ್ರದಲ್ಲಿ 3 ಕವಿಗಳ ರಚನೆಗಳನ್ನ ಹಾಡುಗಳನ್ನ ತೊಗೊಂಡಿದ್ದಾರೆ. ಒಂದು ಇದು ಆಯಿತು, ಇನ್ನೊಂದು ನೀವು ಹೇಳಿ ನೋಡೋಣ. ನೀವೇ ಹೇಳಬೇಕು ನಾಗರಾಜ್, ಇದು TR ನೀವೇ ಹೇಳಬೇಕು, ಯಾಕಂದರೆ ನೀವು ಮತ್ತೆ ಕ್ಲೂ ಕೊಡೋಂಗಿಲ್ಲ. ಇವತ್ತು ಬೆಳಿಗ್ಗೆ ನೀವು ಹಾಡಾಡಿದ್ರಲ್ಲ, ಯುಗ ಯುಗ ಅದು ಯಾವ ಫಿಲಮ್? ಕುಲವದು. ಹಾಗೆ ಅದೇ ನೀವೇ ಹೇಳಬೇಕಾಗಿತ್ತು. ಅದರದ್ದೇ ಇನ್ನೊಂದು ಮತ್ತೊಂದು ಅದ್ಭುತವಾದ ಗೀತೆ ಇದೆ, ಒಲವಿನ. ಅದು ಯಾರ ರಚನೆ? ಪ್ರಿಯಲತೆ. ಸರಿ, ಓಕೆ. ಈ ಕಡೆ ಇನ್ಯಾರಿಗೆ ಚೀಟಿ ಬಂದಿದೆ? ಅರಣ್ಯವರೇ ನೀವು ಹೇಳಿ. ಅಲ್ಲಲ್ಲ, ಪ್ರಶ್ನೆ ಯಾವುದಂತ ಅನ್ನೋದ್ರ ಮೇಲೆ ನೀವು ಯಾವ್ದು ಪಿಕ್ ಮಾಡ್ಕೊಂಡಿದ್ದೀರಿ, ಇಲ್ಲ ಸುಹಾಸ್ ಅವರು ನಿಮ್ಗೆ ಯಾವ್ದು ಕೊಟ್ಟರು ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, 9. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಕವಿ ಒಬ್ಬರ ರಚನೆಯನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ನಟರೊಬ್ಬರು ಮೇಲೆ ಚಿತ್ರೀಕರಣ ಮಾಡಲಾಗಿದೆ. ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಅವರು ರಚನೆ. ಯಾವ ಹಾಡು ಅನ್ನೋದು ನೀವು ಹೇಳಬೇಕು. ನೀವು ಕರ್ನಾಟಕ ರತ್ನ ಅಂದ್ಬಿಟ್ರಿ, ಅವೆರಡಕ್ಕೆ ಉತ್ತರ ಕೊಟ್ರಿ. ಆದರೆ ಇಲ್ಲಿಗೆ ನಮಗೆ ಅವರ ರಚನೆಯ ಯಾವ ಹಾಡನ್ನು ರಾಜ್ಕುಮಾರ್ ಅವ್ರ ಮೇಲೆ ಚಿತ್ರೀಕರಣ ಮಾಡಲಾಗಿದೆ. ಇನ್ನೊಂದು ಕೊಡ್ತೀನಿ ನಿಮಗೆ. ಹೊಸ ಬೆಳಕಲ್ಲಿ ಒಂದು ತೆರೆದಿದೆ ಮನೆ ಇದೆ, ಅದರಲ್ಲೂ ಅಣ್ಣವ್ರನ್ನ ಅಭಿನಯ ಮಾಡಿದ್ದಾರೆ. ಅದು ಏನೋ ಇರೋಂಥದ್ದೇ. ಆದರೆ ನಾನು ಇದನ್ನು ವಿಶೇಷವಾಗಿ ಕೇಳ್ತಾ ಇರೋಂಥದ್ದು ಈ ಹಾಡು ಇವತ್ತು ನಮ್ಮ ವೇದಿಕೆ ಮೇಲೆ ಬರುತ್ತೆ. ಲಿಸ್ಟಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ತೆರೆದಿದೆ ಮನೆ ನಾನೇ ಉದಾಹರಣೆ ಕೊಟ್ಟಿನಲ್ಲಮ್ಮ, ಅದಲ್ಲ, ಅದು ಬಿಟ್ಟು. ಸೊ ನೋ ಪ್ರಾಂಪ್ಟಿಂಗ್. ಸರ್, ಇಲ್ಲಿ ಸತ್ಯಣ್ಣವರು ಉತ್ತರ ಕೊಡ್ತಿದ್ದಾರೆ, ಇವ್ರ ಕೈಗೆ ಮೈಕ್ ಕೊಟ್ಬಿಡಿ. ಎಲ್ಲಾದರೂ ಇರು ಎಂತಾದರೂ ಇರು. ಯಾವ ಸಿನಿಮಾದಲ್ಲಿದೆ ಹಾಡು? ಸಿನಿಮಾದಲ್ಲಿ ಇರಬೇಕು. ಸಿನಿಮಾದಲ್ಲಿ ರಾಜ್ಕುಮಾರ್ ಮೇಲೆ ಆಗಿದೆ. ಕುವೆಂಪು. ಸರಿ. ನಾವು ಕ್ವಶನ್ ಸ್ವಲ್ಪ ಮಾಡಿಫೈಡ್. ಚಿತ್ರೀಕರಣ ಆಗಿರೋಂಥದ್ದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಎಸ್, ಕಾಮನಬಿಲ್ಲು ಚಿತ್ರದಲ್ಲಿ ಕರ್ನಾಟಕ ರತ್ನ ಕುವೆಂಪು ಅವರು ಬರೆದಿರ್ತಕ್ಕಂಥ ರಚನೆಯನ್ನು ಅಣ್ಣವ್ರ ಮೇಲೆ ಚಿತ್ರೀಕರಣ ಆಗಿದೆ. ಅದನ್ನು ಯಾರದು? ಅಶ್ವಥ್. 3 ಜನ ದಿಗ್ಗಜರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥವ್ರು ಆಡಿರೋಂಥ. ಚೀಟಿ ನಂಬರ್ ಹೇಳಿದ್ರೆ ಸಾಕು. 6. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಇದು ಯಾವ ಚಿತ್ರದಲ್ಲಿ ಅಳವಡಿಸಲಾಗಿದೆ? ಚಿತ್ರ ಹೇಳಬೇಕು. ಕುಲವದು ಚಿತ್ರ. ಹೌದು. ಸಂಗೀತ ಹೇಳಬೇಕು, ಆಮೇಲೆ ಅಭಿನಯ ಮಾಡಿದ ನಟಿ ಹೇಳಬೇಕು, ಆಮೇಲೆ ಹಾಡಿದ ಗಾಯಕಿ ಹೆಸರು ಹೇಳಬೇಕು. ಸುಶೀಲ್ ಅವರು ಇರ್ಬೋದಾ? ಸುಶೀಲ್ ಅವ್ರ ತಪ್ಪು. ಇದು ಸಂಗೀತ ನಿರ್ದೇಶಕರು ಹೇಳ್ಬಿಡಿ ಸಾಕು. ಇಲ್ಲ, ಗೊತ್ತಿಲ್ಲ. ನಟಿ ಲೀಲಾವತಿ. ನೀನು ನಮ್ ಕೇಳ್ತಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಉತ್ತರ ಕೊಡಿ. ಲೀಲಾವತಿ ಅಂತ ಹಿಂಗೆ ಕೇಳಿದ್ರೆ ಹೌದಾ ಅಂತ ಕೇಳೋಂಗಿಲ್ಲ. ಲೈನ್ ತಮ್ಮ ಅಲ್ವಾ ಉತ್ತರ ಕೊಡ್ಬೋದು ಅಂತ. ಅದೇನಂತಾರೆ? ಲೀಲಾವತಿ ಸರಿಯಾದ ಉತ್ತರ. ಜಾನಕಿ ಅವರು ಹಾಡಿದ್ದಾರೆ, GK ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈಗ ಹೇಳ್ಬೇಕಣ್ಣ, ಇದು ಯಾರ ರಚನೆ? ದೇವರೇ ಗೊತ್ತಿಲ್ಲಣ್ಣ. ಏನಣ್ಣ ನೀನು ಇಷ್ಟೊತ್ತು ಬೆಳಗ್ಗಿಂದೆಲ್ಲ ಹೇಳ್ಕೊಂಡು ಪಾಪ ದ.ರಾ ಬೇಂದ್ರೆ ಅವ್ರದಂತ ಹೇಳಿಲ್ವೇ? ಜ್ಞಾಪಶಕ್ತಿ ಭಾಳ. ಸೊ ಈಗ ನಾವು ಇಲ್ಲಿ ಕವಿಗಳ ರಚನೆಗಳನ್ನ ನಾವು ಜ್ಞಾಪಕ ಮಾಡ್ಕೋತಾ ಇದ್ದೀವಿ. ಮುಖ್ಯವಾಗಿ ಕವಿಗಳನ್ನು ದಯವಿಟ್ಟು ಜ್ಞಾಪಕ ಮಾಡ್ಕೊಳ್ಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಇದು ಅಚ್ಚ ಹಸುರಿನೆಯ ಒಂದು ಹಾಡು. ಯುಗಾದಿ ಹಬ್ಬ ಬಂತಂದರೆ ಎಲ್ಲ ಥರದ ರೇಡಿಯೋ ಸ್ಟೇಷನ್ಗಳಲ್ಲಿ ಇದನ್ನು ಕೇಳುವಂಥ ಹಾಡು. ಇದನ್ನು ಫಸ್ಟ್ ಟೈಮ್ ನಾನಿವತ್ತು ಗಂಡು ಧ್ವನಿಯಲ್ಲಿ ಈ ಹಾಡನ್ನು ಕೇಳಿದೆ. ಇದುವರೆಗೂ ನಾನು ಬರೀ ಹೆಣ್ಣು ಧ್ವನಿಯಲ್ಲೇ ಕೇಳಿದ್ದಿದ್ದು. ವಿಶೇಷವಾಗಿ ಆಡಿದ್ದಾರೆ. ಧನ್ಯವಾದಗಳು ಸರ್ ನಿಮಗೆ. 4 ನಂಬರ್ 4 ತಾಯಿ ಬಾರ ಮಗುವತ್ತೋರ ಅಂತ ನಾನು ಯಾರನ್ನೋ ಕೇಳಿದ್ನಲ್ಲ, ಯಾರಿಗೆ ಅದು ಕೇಳಿದ್ದು? ಇದು ಕೂಡ ಈ ಸಾಲು ಸ್ವಲ್ಪ ಹೇಳ್ತೀನಿ, ಅವ್ರು ಹಾಡು ತೋರಿಸ್ತಾರೆ. ಆ ಹಾಡು ಯಾವ ಕವಿದು ರಚನೆ ಅದು ಬಹಳ ಮುಖ್ಯ. ಯಾವ ಸಿನಿಮಾಕ್ಕೆ ಅಳವಡಿಸ್ಕೊಳ್ಳಲಾಗಿದೆ ನಿಮಗೆ ಗೊತ್ತಿದ್ದರೆ ಸಂಗೀತ ನಿರ್ದೇಶಕರು ಮತ್ತು ಇಸ್ವಿ 2 ಹೇಳ್ಬೋದು. ಓಕೆನಾ? ಎಮ್ಮ ಮನೆ ಅಂಗಳದಿ ಬೆಳೆದೊಂದ ಹೂವನ್ನು ಒಂಚೂರು ಆ ಹಾಡು ತೋರಿಸಿ ನೋಡೋಣ. ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು. ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪಿಸುವೆವು. ಸೊ ಇಂಥ ಶ್ರೇಷ್ಠ ಒಂದು ಮದುವೆ ಸಂದರ್ಭದಲ್ಲಿ ಒಂದು ಹೆಣ್ಮಗು ಒಂದು ಮನೆಯಲ್ಲಿ ಬೆಳೆದಿರೋ ಹೆಣ್ಮಗನ ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡಬೇಕಾದಾಗ ಇದನ್ನು ಹಾಡು ಬರುತ್ತೆ.
ತುಂಬ ಹಳೆಯ ಚಿತ್ರದಲ್ಲಿ ಈ ಹಾಡನ್ನು ಅಳವಡಿಸ್ಕೊಳ್ಳಲಾಗಿದೆ. ಸರ್, ಸವಿತಾ ಮೇಡಮ್, ಯಾವ ಚಿತ್ರ ರಚನೆ? ಗೊತ್ತಿಲ್ಲ ಓಕೆ, ಹಾಡು ಕೇಳಿದ್ರಲ್ಲ, ಹಾಡು ಹೆಂಗಿತ್ತು ಅದನ್ನ ಹೇಳಿ. ಚೆನ್ನಾಗಿತ್ತು. ಓಕೆ ಸರ್, ಇನ್ಯಾರಾದರೂ ಹೇಳ್ಬೋದು? ಅದೇ ಇದು ಕೂಡ ಕುಲವಧು ಚಿತ್ರದ್ದೇ. ಸೊ ನಾನು ನಿಮ್ಗೆ ಹೇಳಿದೆ, ಅದು ತುಂಬ 3 ಕವಿಗಳ ಹಾಡುಗಳನ್ನ ತೊಗೊಂಡಿದ್ದಾರೆ ಅಂತ. ಅದರಲ್ಲಿ ಇದು ಒಂದು 2 ಹಾಡು ಆಯಿತು. ಯುಗಾದಿ ಆಯಿತು, ಆಮೇಲೆ ತಾಯಿ ಭಾರ ಆಯಿತು, ಮತ್ತು ಇದು ಎಮ್ಮ ಮನೆ ಅಂಗಳದಿ. ವಿ ಸೀತಾರಾಮಯ್ಯ ಅವರ ರಚನೆ ಇದು. ಮತ್ತು ಇದು GK ವೆಂಕಟೇಶ್ ಅವರೇ ಸಂಗೀತ ಕೊಟ್ಟಿರ್ತಕ್ಕಂಥ ಹಾಡು. ತುಂಬ ಚೆನ್ನಾಗಿ ಹಾಡಿದಮ್ಮ. ಥ್ಯಾಂಕ್ ಯು ವೆರಿ ಮಚ್. ಆಯಿತು, ಇನ್ನೊಂದು ಚೀಟಿ ಕಡೆಗೆ. 7 ತಲಾ ಫಾರ್ ಅ ರೀಸನ್. 7 ಇದು ಕೂಡ ನೀವೇ ಸ್ವಲ್ಪ ಆಡಬೇಕದು. ಯಾವ ಜನ್ಮದ ಗೆಳೆಯ ಕಾಣೆನು ಕಂಡ ಕೂಡಲೇ ಒಲಿಯಿತು. ಹಾಂ ಸರ್, ಯಾವ ಜನ್ಮದ ನಿಮಗೆ ಗೆಳತಿ ಅಂತ ಆಡಿಸ್ಬಿಡೋಣವಾ? ನಿಮಗೆ ಬಂದಿರೋ ಪ್ರಶ್ನೆ. ಯಾವ ಜನ್ಮದ ಗೆಳೆಯ ಕಾಣೆನು ಕಂಡ ಕೂಡಲೇ ಒಲಿಯಿತು. ಯಾವ ಜನ್ಮದ ಗೆಳೆಯೋ ಕಾಣೆನು ಕಂಡ ಕೂಡಲೇ ಒಲಿಸಿತು. ಹಾಂ, ಎಸ್. ಇದು ಯಾವ ಚಿತ್ರ, ಗಾಯಕಿ, ರಚನೆ? ಈ ರಚನೆ ಯಾರು ಅನ್ನೋದು ನನಗೆ ಮುಖ್ಯ. ಗೊತ್ತಿಲ್ಲ. ಗಾಯಕಿ ಪಿ ಸುಶೀಲ, ಕರೆಕ್ಟು, ಚಪ್ಪಾಳೆ. ಸಂಗೀತ ಫಿಲಮ್, ಚಿತ್ರ ಬಂದು ಮಹತ್ಯಾಗ ಅಂತ 1974ರಲ್ಲಿ ಬಿಡುಗಡೆ ಆದಂಥ ಚಿತ್ರ. ಸಂಗೀತ ರಾಜನ್ ನಾಗೇಂದ್ರ ಅವರು ಕೊಟ್ಟಂಥದ್ದು. ನಾವು ಇಷ್ಟೆಲ್ಲ ಕವಿಗಳ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ, ಈ ಕವಿ ರಚನೆಗಳೇನಿದೆಯಲ್ಲ, ಇವು ಸಿನಿಮಾಗೋಸ್ಕರ ಬರೆದಿರೋಂಥದ್ದಲ್ಲ. ಇವತ್ತಿನ ವಿಶೇಷ ನೀವು ಅರ್ಥ ಮಾಡಿಕೊಂಡ್ರೆ, ಮುಖ್ಯವಾಗಿ ನಾವು ಮಾಡಿರೋದು, ಕವಿಗಳು ತಮ್ಮ ಮನೋಧರ್ಮಕ್ಕೆ ಬರೆದಿರ್ತಾರೆ. ಅದನ್ನು ಸರಿಯಾಗಿ ಯೋಚನೆ ಮಾಡಿ ಆ ಒಂದು ಸಿನಿಮಾದ ಆ ಸಂದರ್ಭಕ್ಕೆ ಅಳವಡಿಸ್ತಕ್ಕಂಥ ನಿರ್ದೇಶಕರ ಒಂದು ಶ್ರಮ ನಾವು ಗುರುತಿಸ್ತಾ ಇದ್ದೀವಿ. ಅದನ್ನು ಯಾವ ಚಿತ್ರಕ್ಕೆ ಅಳವಡಿಸಿದ್ರು ಅನ್ನೋದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಸರಿನಾ? ಓಕೆ, ನೆಕ್ಸ್ಟು ಇನ್ನೊಂದು. ಇದು ತುಂಬ ಒಂದು ಹಳೆಯ ಚಿತ್ರ, ಆಯಿತಾ? ಈ ಚಿತ್ರದ ಕಾದಂಬರಿಕಾರರು ಅವರೇನೆ, ನಿರ್ದೇಶಕರು ಅವರೇನೆ. ಕಾದಂಬರಿನೂ ಅವರೇ ಬರೀತಾರೆ, ಚಿತ್ರಕಥೆ ಅವರೇ ಬರೆದು ನಿರ್ದೇಶನನೂ ಮಾಡ್ತಾರೆ. ಅದರಲ್ಲೊಂದು ಒಳ್ಳೆ ಹಾಡಿದೆ. ಆ ನಿರ್ದೇಶಕರು ಯಾರು ಅನ್ನೋದು ನೀವು ಹೇಳ್ಬೇಕು. 1968. ಇಲ್ಲ, ಅವರಿಗೆ ಅವರ ಕಾವ್ಯನಾಮ ಹೇಳಲ್ಲ, ಹೆಸರು ಹೇಳ್ತೀನಿ, ನೀವು ಬೇಕಾದ್ರೆ ಕಾವ್ಯನಾಮನೂ ಹೇಳ್ಬೋದು. ಸುಬ್ರಹ್ಮಣ್ಯ ರಾಜೆ ಅರಸ್ ಅಂತ ಕವಿಗಳು. ಅವರಿಗೆ ಚದುರಂಗ ಅಂತಲೂ ಕರೀತಾರೆ. ಅವರು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಅವರೇ ಕಥೆನೂ ಬರೆದಿರ್ತಾರೆ, ಚಿತ್ರಕಥೆನೂ ಬರೀತಾರೆ. ಅದರಲ್ಲಿ ಹಾಡು ಕೂಡ ಒಂದು ಒಳ್ಳೆಯ ಹಾಡಿದೆ. ಸರಿ, ಗೊತ್ತಿಲ್ಲ ಅಂದರೆ ಹೇಳಿ. ಚದುರಂಗ ಅಂದರೆ ಸುಬ್ರಹ್ಮಣ್ಯ ರಾಜ ಅರಸು. ಚದುರಂಗ ಅಂದರೆ ಸುಬ್ರಹ್ಮಣ್ಯ ರಾಜ ಅರಸು. ಅದರಲ್ಲಿ ಒಂದು ಹಾಡಿದೆ, ಉಂಡಾಡಬಹುದು ಓಡಿ ಬಾ. ಸೊ ಉಂಡಾಡಬಹುದು ಓಡಿ ಬಾ ಎನ್ನಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ, ಊಟಕ್ಕೆ ಬಾರೋ ಕೃಷ್ಣಪ್ಪ. ವೆರಿ ನೈಸ್. ಸರಿ, ನೆಕ್ಸ್ಟ್ ಚೀಟಿ. ಹಿಂದಿಯ ಒಬ್ಬ ಪ್ರಮುಖ ಹಾಡುಗಾರರು ಕನ್ನಡದಲ್ಲಿ ಒಂದೇ ಒಂದು ಚಿತ್ರ ಹಾಡನ್ನು ಹಾಡಿದ್ದಾರೆ. ಯಾವ ಚಿತ್ರ, ಯಾವ ಹಾಡಂತ ಏನಾರು ಜ್ಞಾಪಕ ಆಗುತ್ತೆ? ಅವ್ರು ಹಾಡಿರೋದು ಒಂದೇ ಒಂದು ಹಾಡು. ಹಿಂದಿಯ ಗಾಯಕರು, ತುಂಬ ಹೆಸರುವಾಸಿಯಾದವರು, ಕನ್ನಡದಲ್ಲಿ ಒಂದೇ ಒಂದು ಹಾಡು ಹಾಡಿದ್ದಾರೆ. ಇಬ್ಬರಲ್ಲಿ ಒಬ್ಬರನ್ನ ಹೇಳಿ, ಸೀನಿಯರ್ ಮೋಸ್ಟ್ ಹೇಳಿ ಹೋಗಲಿ. ಓಕೆ, ಗೊತ್ತಿಲ್ಲ ಸರ್. ಪಾಸ್. ಯಾರು ಇನ್ಯಾರಾದ್ರು ಇವು ಬಿಟ್ಟು, ನಾಗರಾಜ್ ಅವ್ರನ್ನ ಬಿಟ್ಟು. ಒಂದು ಉತ್ತರ ಯಾವ್ದಾರು ಒಂದು ಕೊಡಿ. ಬೇಡ, ನಾನು ಉತ್ತರ ಕೊಡ್ತೀನಿ ಸರ್. ಬಾಲಾಜ್ ಸರ್, ರಫಿ ಅವರು ಆಡಿರುವ ಕನ್ನಡದ ಏಕೈಕ ಗೀತೆ ಯಾವುದು? ರಫಿ ಕನ್ನಡದಲ್ಲಿ ಆಡಿರೋಂಥದ್ದು. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ನೋಡಿ, ಇದು ಯಾವ ಚಿತ್ರದ ಹಾಡು? ನಿರ್ದೇಶಕರ ಹೆಸರು ಹೇಳಿದ್ರೆ, ಸಂಗೀತ ಹೆಸರು ಹೇಳಿದ್ರೆ ಅದಕ್ಕೊಂದು ನ್ಯಾಯ ಒದಗಿಸ್ದಂಗೆ. ಒಂದೇ ಬಳ್ಳಿಯ ಹೂಗಳು. ಎಸ್, ಕರೆಕ್ಟ್, ಒಂದೇ ಬಳ್ಳಿಯ ಹೂಗಳು ಸರಿಯಾದ ಉತ್ತರ.
ಗೀತಪ್ರಿಯ ಅವರ ರಚನೆ ಮತ್ತು ಸತ್ಯಂ ಅವರು ಸಂಗೀತ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಸತ್ಯಂ ಅವರ ಇನ್ನೊಂದು ವಿಶೇಷ ಅಂತಂದರೆ ಅವರು ಡೋಲಕ್ ಪ್ಲೇಯರು. ಯಾವುದೇ ಒಂದು ಫಿಲಮ್ ಹಾಡುಗಳು ನೀವು ಇದು ಕೇಳಿದ್ರೆ ಇದು ಸತ್ಯಂ ಅವ್ರದ್ದೇ ಮ್ಯೂಸಿಕ್ ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಸ್ಪೆಷಲ್ ಎಫೆಕ್ಟ್ಸ್ ಅವ್ರ ಮ್ಯೂಸಿಕಲ್ಲಿ ಇರುತ್ತೆ. ನೀವು ಇವತ್ತು ಬೇಕಿದ್ದ ಆದಮೇಲೆ ನೀವು ಸತ್ಯಂ ಹಾಡುಗಳನ್ನ ಅಬ್ಸರ್ವ್ ಮಾಡಿ ನೋಡಿ. ಡೋಲಕ್ ವಿಶೇಷವಾಗಿರುತ್ತೆ, ಅವ್ರ ಪ್ರತಿಯೊಂದು ಹಾಡಲು ಡೋಲಕ್ ಇರುತ್ತೆ. ಅಂಥ ಒಂದು ಮಹಾನ್ ಡೋಲಕ್ ಪ್ಲೇಯರ್ ಅವರು. ನೋಡೋಣ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇನ್ಯಾರ್ದು ಚೀಟಿ ಇದೆ ಸರ್? ಒಂದು ಪ್ರಶ್ನೆ ನಿಮಗೆ. ಈ ಪ್ರಶ್ನೆಯಲ್ಲಿ ಕವಿಯ ಸಂಬಂಧ ಏನಿತ್ತು? ಇದರಲ್ಲಿ ಗೀತಪ್ರಿಯ ಅವರು ಮುಂಚೆ ಬರೆದಿರೋ ಹಾಡಿಂದು, ಮುಂಚೆ ಬರೆದಿಟ್ಕೊಂಡಿದ್ರೆ ಸಿನಿಮಾಗೋಸ್ಕರ ಬರೆದಿರೋ ಹಾಡಲ್ಲ ಇದು. ಅದೇ ಓಕೆ, 8 ನಿಮ್ದಾ? ಎಕ್ಸ್ಚೇಂಜ್ ಮಾಡ್ಬಿಡೋಣವಾ? ಇರಲಿ ಬಿಡಿ. 8 ಯಾರಿಗೆ ಎಕ್ಸ್ಚೇಂಜ್? ಬೇಡ ನೀವೇ ಉತ್ತರ ಕೊಡಿ. ಮಾನಸ ಸರೋವರ ಚಿತ್ರದಲ್ಲಿ ಒಂದು ಕವಿಯ ರಚನೆಯನ್ನು ಬಳಸ್ಕೊಂಡಿದ್ದಾರೆ. ವೇದಾಂತಿ ಹೇಳಿದನು. ಯಾರು ಇದು ರಚನೆ ಭಾಳ ಮುಖ್ಯ, ಯಾರು ಬರೆದಿದ್ದು ಅನ್ನೋದು? ಶಿವರುದ್ರಪ್ಪ ಅವರು. GS ಶಿವರುದ್ರಪ್ಪ. ಎಸ್. ಸಂಗೀತ ಕೊಟ್ಟವರು ವಿಜಯ ಭಾಸ್ಕರ್. ನಟರು ಶ್ರೀನಾಥ್. ಸೊ ನಿರ್ದೇಶಕರೊಬ್ಬರನ್ನ ಬಿಟ್ಟರೆ ಅವ್ರ ಹೆಸರು ಹೇಳ್ಬಿಡಿ. ಸೊ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಭಾಳ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಅಂತ. ಸರ್ ಅದರದ್ದೇ ಇನ್ನೊಂದು ರಚನೆ ಇದೆ. ಆ ಹಾಡು ಯಾವ ಹಾಡು ಅಂತ ಅದು ಕೂಡ ಅದು ಕೂಡ ಎಸ್ ಸರಿ ಶಿವರುದ್ರಪ್ಪ ಅವ್ರದ್ದೇ. ಒಂದು ವಿಶೇಷವಾದ ಹಾಡಿದು. ಇದನ್ನು ಒಂದು ಚಿತ್ರದಲ್ಲೇ ಅಳವಡಿಸಲಾಗಿದೆ. ಎಂ ರಂಗರಾವ್ ಅವರು ಸಂಗೀತವನ್ನು ನೀಡಿದ್ದಾರೆ. ಇದು ಇಬ್ಬರು ಸೇರಿ ಹಾಡೋಂಥದ್ದು, 2 ಫೀಮೇಲ್ ವಾಯ್ಸ್ ಇರೋಂಥ ಹಾಡು. ಸಂಗೀತ ನಿರ್ದೇಶಕರು ಎಂ ರಂಗರಾವ್. ನೀವು ಹೇಳಬೇಕಾಗಿರೋದು ಯಾವ ಚಿತ್ರ ಮತ್ತು ಹಾಡು ಯಾವುದು, ಆ 2 ಗಾಯಕಿಯರು ಯಾರು? ಹಳೆ ಹಾಡು ಅಂತೀರಾ? ಇಲ್ಲ, ಇದು ನಾಳೆ ರಿಲೀಸ್ ಆಗೋ ಫಿಲಮ್ದಂತೂ ಅಲ್ಲ, ಹಳೇ ಹಾಡೆ. ಆಯಿತು, ಹೊಸ ಬೆಳಕು ಚಿತ್ರದ್ದು. ಓಕೆ. ತೆರೆದಿದೆ ಮನೆವೋ ಬಾತಿತಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ವಾಣಿ ಜಯರಾಮ್ ಮತ್ತೆ ಎಸ್ ಜಾನಕಿ. ಎಸ್, ಕರೆಕ್ಟ್. ಸಂಗೀತ ಎಂ ರಂಗರಾವ್. ನಾನೇ ಹೇಳಿದ್ದೀನಿ. ಆ ನಟಿಯರಿಬ್ಬರು ಹೆಸರು ಇಬ್ಬರು ಹೇಳಬೇಕು, ಒಬ್ರದ್ದು ಆದರೆ ಅಲ್ಲ, ಇಬ್ಬರು ಹೆಸರು ಹೇಳಬೇಕು. ಸರಿತಾ ಅಂತೂ ಗ್ಯಾರಂಟಿ, ಅದು ನನಗೂ ಗ್ಯಾರಂಟಿನೇ. ಇನ್ನೊಬ್ರು ನನಗೆ ಗೊತ್ತಿಲ್ಲ. ಶೋಭಾ ಅಲ್ಲ, ಅವರು ಹೆಚ್ಚು ಸಿನಿಮಾಗಳಲ್ಲಿ ಮಾಡಿಲ್ಲ, ಹೀಗಾಗಿ ಅಷ್ಟೊಂದು ಪಾಪ್ಯುಲರ್ ಇಲ್ಲ, ಹೆಸರು ನೆನಪಿಲ್ಲ. ಹಾಗಾಗಿ ನಿಮಗೂ ನೆನಪಿಲ್ಲ, ನನಗೂ ನೆನಪಿಲ್ಲ. ಸರಿ ಆಯಿತು, ಲಾಸ್ಟ್ ಚೀಟಿ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಕರೆ ಕರೆ. ಮುಂದೆ ಕೊರೆ ಅಂತೇನೋ ಇದೆ. ತೊರೆ ತೊರೆ. ಅರ್ಪಿತಾ, ಅದು ಬರ್ತದೆ ನಿಂಗೆ ಸ್ವಲ್ಪ ತೊರೆ, ಅದು ಜೂರು ಹಾಡು. ಅದು ಆ ವರ್ಡು ಭಾಳ ಡಿಫ್ರೆಂಟ್ ಆಗಿದೆ ಸರ್. ಅದು ಕೃಷ್ಣನ ಹಾಡು. ತ್ವರೆ, ಅದು ತ್ವರೆ ಅಂದರೆ ಬೇಗ ಅಂತ. ಅದೇ ಬಿಟ್ಟೋಗೋ ಅನ್ನೋ ಅರ್ಥನೂ ಬರುತ್ತೆ ಅದಕ್ಕೆ. ಆ ಅರ್ಥದಲ್ಲಿ ಅದು ಚೂರು ಹಾಡ್ಬಿಡಿಮ್ಮ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊರಳಿನ ಕರೆ ತ್ವರೆ ತ್ವರೆ, ಕೃಷ್ಣನ ಕೊಳಲಿನ ಕರೆ. ಥ್ಯಾಂಕ್ ಯು. ಇದು ಓಪನ್ ಟು ಆಲ್. ಇದು ಯಾವ ಫಿಲಮ್ದು, ಯಾರು ಹಾಡಿರೋದು, ಯಾವ ಸಿನಿಮಾ, ಅದರಲ್ಲಿ ನಟಿ ಯಾರಾದರೂ ಗೊತ್ತಾ? ಹೋಗಲಿ, ರಚನೆ ಫಸ್ಟು ಭಾಳ ಮುಖ್ಯ. ರಚನೆ ಕೃಷ್ಣನ ಕೊರಳಿನ ಕರೆ. ಇದು ತುಂಬ ವಿಶೇಷವಾದ ಕವಿ. ಫಿಲಮ್ ಹೆಸರು ನೀವು ನಾನೇ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಲ್ಲ, ನಾನು ಹೇಳಲ್ಲ, ಫಿಲಮ್ ಹೇಳ್ಬಿಟ್ರೆ ಗೊತ್ತಾಗುತ್ತೆ ಅಂತ. ಸುಬ್ಬಾಶಾಸ್ತ್ರಿ. ಹೇಳಿ. ಸುಬ್ಬಾಶಾಸ್ತ್ರಿ. ಓಕೆ, ಸುಬ್ಬಾಶಾಸ್ತ್ರಿ ಸರಿಯಾದ ಉತ್ತರ. ರಚನೆ ಭಾಳ ಮುಖ್ಯ. ಕವಿ ಪೂತಿ ನರಸಿಂಹಾಚಾರ್. ಪೂರ್ತಿ ಹೆಸರು? ಪೂತಿ ನರಸಿಂಹಾಚಾರ್ ಗೊತ್ತು ಸರ್, ಅಷ್ಟೇ.
ನೋಡಿ, ಇದು ಸುಭಾಷ್ ಶಾಸ್ತ್ರಿ ಅಂತ ಒಂದು ಚಿತ್ರದಲ್ಲಿ ಪೂತಿ ನರಸಿಂಹಾಚಾರ್ ಅವರ ರಚನೆಯನ್ನು ತಗೊಂಡು ಸಂಗೀತ ನಿರ್ದೇಶನ ಮಾಡ್ತಾರೆ ದೊರೆಸ್ವಾಮಿ ಅಯ್ಯಂಗಾರ್ ಅಂತ. ದೊರೆಸ್ವಾಮಿ ಅಯ್ಯಂಗಾರ್ ಅವರು ವೀಣಾ ಅವರು ಮಾಡಿರೋ ಭಾಳ ಕೆಲವು ಚಿತ್ರಗಳಲ್ಲಿ ಇದು ಕೂಡ ಬಂದು ಅವರಿಗೆ ಅಸಿಸ್ಟೆಂಟಾಗಿ ಎಸ್ ಕೃಷ್ಣಮೂರ್ತಿ ಅಂತ ಇಬ್ಬರು ಸೇರಿ ಸಂಗೀತವನ್ನು ನೀಡ್ತಾರೆ. ಹಾಡುಗಾರರು ಬಂದು ಈ ವಾಯ್ಸ್ ತುಂಬ ಡಿಫ್ರೆಂಟ್, ನೀವು ಯಾರು ಕೇಳಿರೋಕ್ಕೆ ಚಾನ್ಸ್ ಇಲ್ಲ. ಯಾರಾದರೂ ಕೇಳಿದರೆ ಈ ಹಾಡನ್ನು ಅವ್ರ ಮೂಲವಾಗಿ ಯಾರು ಹಾಡಿದ್ದು ಅಂತ? ಜಾನಕಿ ಅಲ್ಲ, ಜಾನಕಿ ಹೆಸರು ಹೇಳಬೇಕು, ಗೂಗಲ್ ನೋಡೋಂಗಿಲ್ಲ. ಸುಲೋಚನಾ ಅವರು ಅಲ್ಲ, ಸುಲೋಚನ ಅಲ್ಲ. ನನಗೆ ತಿಳಿದಿರೋ ಪ್ರಕಾರ ಸೂಲಮಂಗಲಂ ರಾಜಲಕ್ಷ್ಮಿ ಅವರು ಅಲ್ಲ ಅಂತೆ. ನನಗೆ ಆಶ್ಚರ್ಯ ಆಯ್ತು. ಶ್ರೀರಂಗಂ ಗೋಪಾಲರತ್ನಂ. ಶ್ರೀರಂಗಂ ಗೋಪಾಲರತ್ನಂ ಕರೆಕ್ಟಾ? ಸರಿ ಇರ್ಬೋದಾ? ವಿಶೇಷ ಇವರು ಆಡಿರೋದು ಒಂದು ಶ್ರೀರಂಗಂ ಗೋಪಾಲರತ್ನಂ ಕರೆಕ್ಟ್. ಅವ್ರ ಹೆಸರೇ ಶ್ರೀರಂಗಂ ಗೋಪಾಲರತ್ನಂ. ಓಕೆ, ಸುಭಾಷ್ ಶಾಸ್ತ್ರಿ. ಇದು ಹರಿಣಿಯವರ ಒಂದು ಮೇಲೆ ಚಿತ್ರೀಕರಣ ಆದಂಥ ಒಂದು ಹಾಡು. ಪೂತಿ ನರಸಿಂಹಾಚಾರ್ ಅವರು ಮುಂಚೆ ರಚನೆ ಮಾಡಿರ್ತಾರೆ, ಅದನ್ನು ಈ ಸಿನಿಮಾಗೆ ಅಳವಡಿಸ್ಕೊತಾರೆ. ಓಕೆ ಸರ್, ಇವರು ಹರಣಿ ಸೀತಾರಾಮ್ ಅವರು ಬರೀ ಹರಣಿಯವರು, ಹಂಗಾಗಿ ಅವ್ರಿಗೆ ಮ್ಯಾಚ್ ಆಗಿಲ್ಲ. ಇದೆ ಈ ಕೇಳಿದ್ದ ಲಾಸ್ಟ್ ಅಲ್ವಾ? ಇಲ್ಲ, ಇನ್ನು ಇದೆಯಾ? ಅದೊಂದು ಇದೆ, ಅದು ಗೀತಾಲಕ್ಷ್ಮಿ ಅವ್ರದ್ದು. ಕೊನೆಯದು ಅವ್ರಿಗೇನೆ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ಕೊನೆ ಆಗತ್ತೆ ಈ ಪ್ರಶ್ನೆ. ಬೇಡ ಬಿಡಿ, ಕ್ಲೂ ಕೊಟ್ಬಿಟ್ರೆ ಉತ್ತರ ಹೇಳ್ದಂಗೆ ಆಗುತ್ತೆ. ನಿಮಗೆ ಉತ್ತರ ಗೊತ್ತಾಗಬಾರ್ದು ಅನ್ನೋದೇ ನನ್ನ ಆಸೆ. ಸರ್, ಸರ್ ನೀವೊಬ್ಬರೇ ಸ್ವಲ್ಪ ಕೋಆಪ್ರೇಷನ್ ಮಾಡಬೇಕು ಇಲ್ಲಿ. ಗೀತಾ ಮೇಡಮ್ ಕೇಳಿಸ್ಕೊಳ್ಳಿ, ಪ್ರಶ್ನೆ ನಿಮಗೆ ಬಂತು ನೋಡಿ. ಒಬ್ಬ ನಿರ್ದೇಶಕ ಕೇವಲ 2 ಸಾಲು ಬರ್ಕೊಡ್ತಾನೆ, 2 ಸಾಲು. ಅದನ್ನು ಒಬ್ಬ ಸಂಗೀತ ನಿರ್ದೇಶಕನ ಮುಂದೆ ಹೇಳ್ತಾನೆ, ಇದನ್ನೊಂದು ಹಾಡು ಮಾಡ್ಬೋದಾ ನೋಡಿ ಅಂತ. ಇನ್ನು ಪೂರ್ತಿ ಏನು ಸಾಹಿತ್ಯ ಅಂತ ಕೇಳಿದ್ರೆ ಇಲ್ಲ 2 ಸಾಲು ಇಟ್ಕೊಂಡು ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಅಂತ ಹೇಳಿದ ತಕ್ಷಣ ಆ ನಿರ್ದೇಶಕ ಆ 2 ಸಾಲಿಗೆ ಮಾಡಿಕೊಡ್ತಾನೆ. ಒಂದು ಓಕೆ, ಆ 2 ಸಾಲಿಗೆ ಒಂದು ಸ್ವರ ಸಂಯೋಜನೆ ಮಾಡಿ ಹಾಡಿ ತೋರಿಸ್ತಾನೆ. ಆಗ ನಿರ್ದೇಶಕರು ಇಡೀ ಹಾಡನ್ನು ಬರೀತಾರೆ. ಅಂಥ ಯಾವುದಾದ್ರೂ ಒಂದು ಹಾಡು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ನಿರ್ದೇಶಕರು ಬರೀತಾರ, ಸಂಗೀತ ನಿರ್ದೇಶಕರು ಬರೀತಾರ? ನಿರ್ದೇಶಕರು ಬರೆದು ಕೊಡ್ತಾರೆ. ಸಾಹಿತ್ಯವನ್ನು ನಿರ್ದೇಶಕರು ಬರೀತಾರೆ. ಹುಟ್ಟಿದರೆ ಕನ್ನಡನ ಹುಟ್ಟಬೇಕು? ಇಲ್ಲ, ಅದಲ್ಲ. ಹೇಳಿ ಸರ್. ಕಲ್ಲಾದರೆ ನಾನು ಯಾವುದು ಸರ್? ಸಿಂಹಾದ್ರಿ ಸಿಂಹ ತಾನೆ? ತಪ್ಪುತ್ರ ಸರ್. ಅಯ್ಯೋ, ಚೂರು ಅದು ಆಗಿರ್ಬೋದು. ಆ ಥರ ಹಾಡೋದು ಮುಂಚೆ ಇರೋ ಹಾಡು, ಭಾಳ ಮುಂಚೆ 45 ವರ್ಷಗಳ ಹಿಂದಿನ ಹಾಡು. ಎಸ್, ಇಲ್ಲಿಗೆ ಈಗ ಬಂದ್ವಿ ಪಾಯಿಂಟ್ಗೆ. ಇನ್ನು ಉತ್ತರ ನಾನು ಹೇಳ್ತೀನಿ ಅಷ್ಟೇ. ಇದ್ರದ್ದು ಒಂದು ಎಕ್ಸ್ಪ್ಲನೇಷನ್ ಇದೆ, ದಯವಿಟ್ಟು ಕ್ಯಾಚ್ ಮಾಡಬೇಕಾಗಿ ವಿನಂತಿ. ಕನ್ನಡದಲ್ಲಿ CV ಶಿವಶಂಕರ್ ಅಂತ ಒಂದು ಅದ್ಭುತವಾದ ಹೆಸರಿದೆ. ಅವರ ರಚನೆ ನೀವು ಸುಮಾರು ಹಾಡುಗಳನ್ನ ಕೇಳಿರ್ಬೋದು. ಪೋಗದಿರಿ ಸೋದರರೇ, ನಮ್ಮ ಊರು ಚಿತ್ರದ ಹಾಡು ಆಯಿತಾ. ಅದು ಒಂದು ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಭಾಳಷ್ಟು ವಿಷಯ ಗೊತ್ತಾಗತ್ತೆ. ಅವ್ರು ತುಂಬ ಒಳ್ಳೊಳ್ಳೆ ಸಾಹಿತ್ಯವನ್ನು ಬರೆದಿರೋಂಥವ್ರು. ಅವರು ಒಂದು ಚಿತ್ರ ಮಾಡಬೇಕು ಅಂತ ಹೊರಡ್ತಾರೆ. ಒಂದು ಚಿತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಸ್ಥಳಕ್ಕೆ ಹೋಗ್ತಾರೆ, ನೋಡ್ಕೊಂಬರೋಣ ಇದಕ್ಕೆ ಶೂಟಿಂಗಿಗೆ ಹೇಗೆ ಅಂತ. ಅವರು ಒಂದು ಏನದು ಹೋಗೋಂಥ ಜಾಗ ಏನಿದೆಯಲ್ಲ, ಅದು ಕೂಡಲ ಸಂಗಮ ಅಂತ. ಕೂಡಲ ಸಂಗಮ ಹೆಸರು ಕೇಳಿದ್ದೀರಾ? ಕೂಡಲ ಸಂಗಮ. ಅವ್ರ ಚಿತ್ರದ ಹೆಸರಿಟ್ಟಿದ್ದೇ ಕೂಡಲ ಸಂಗಮ ಅಂತ. ಕೂಡಲ ಸಂಗಮ ಸಿನಿಮಾ ಮಾಡಬೇಕು ಅಂಥೇಳಿ ಆ ಜಾಗಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ನೋಡಿಕೊಂಡು ಅಲ್ಲಿನ ಸಂದರ್ಭ ಹೇಗಿದೆ ಅಂದರೆ, ಏನೋ ಕಾರಲ್ಲಿ ಹೋಗ್ಬೇಕಾದ್ರೆ ಕಾರು 2 ಸಲ ಪಂಚರ್ ಆಗುತ್ತೆ. ಏನಿದು ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕಂತ ಅಂದ್ಕೊಂಡು ಹೋಗ್ತಿದ್ದು ಹಿಂಗಾಗುತ್ತೆ ಅಂತ. ಆದರೂ ಅವರು ಪಂಚರ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲಿನ ಸೌಂದರ್ಯ ಎಲ್ಲ ನೋಡಿದ್ಮೇಲೆ, ಪ್ರಕೃತಿ ಸೌಂದರ್ಯ ನೋಡಿದ್ಮೇಲೆ ಅವರಿಗೆ ಮನಸ್ಸಿನಲ್ಲಿ 2 ಸಾಲು ಹೊಳಿತದೆ. ನಾನು ಇದು ಇಷ್ಟು ಒಳ್ಳೆ ಏನೋ ಹುಟ್ಟಿದ್ದೀನಿ ಈ ಜಾಗದಲ್ಲಿ, ನನ್ನ ಮುಂದಿನ ಜನ್ಮ ಏನಾದರೂ ಇದ್ದರೆ ಮತ್ತೆ ನಾನು ಇಲ್ಲೇ ಹುಟ್ತೀನಿ ಅಂತ ಬರ್ಕೊತಾರೆ. ಅವರು ಇಲ್ಲೇ ಹುಟ್ತೀನಿ ಅಂತ ಬರ್ಕೋತಾರೆ. ಬರ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಒಬ್ಬ ಯುವ ಗಾಯಕ KP ಸುಖದೇವ್ ಅಂತ, ಚಿಕ್ಕಬಳ್ಳಾಪುರದ ಹುಡುಗ. ಅವನು ತುಂಬ ಸಂಗೀತದ ಬಗ್ಗೆ ಎಲ್ಲ ಇರುತ್ತೆ, ಆದರೆ ಅವನು ಯಾವುದೇ ನಿರ್ದೇಶನ ಮಾಡಿಲ್ಲ, ಅವನಿಗೇನೂ ಅವಕಾಶಗಳು ಸಿಕ್ಕಿಲ್ಲ. ಇವರು ಕೂಡ ಹೊಸದಾಗೆ ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡು ಹೋಗಿರೋಂಥದ್ದು. ಸುಖದೇವನ ಕರೆದು ಹೇಳ್ತಾರೆ, ನಾನು ಮತ್ತೊಮ್ಮೆ ನನಗೆ ಏನಾದರೂ ಜನ್ಮ ಇದ್ದರೆ ನಾನು ಈ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಬರ್ಕೊಂಡಿದ್ದೀನಿ, ಇದಕ್ಕೆ ನೀವೇನೇನಾದರೂ ಹಾಡನ್ನು ರೂಪ ಮಾಡ್ಕೊಡೋಕ್ಕಾಗತ್ತಾ ಅಂತ.
ಅಂತ ಕೇಳ್ತಾರೆ. ಅವನು ಹೌದಾ ಸರ್ ಸಿನಿಮಾಗೆ ಹಾಂ ಹೌದು ಅಂತ. ಅವನು ಒಂದು ಸ್ವಲ್ಪ ಹೊತ್ತಿಗೆ ಆ ಹಾಡನ್ನು ಮಾಡಿಕೊಡ್ತಾನೆ. ತುಳಸಿ ಅದು ಏನಮ್ಮ ಕೊನೆ ಸಾಲದು? ಹಾಂ, ಇನ್ನೊಮ್ಮೆ ಮರುಜನ್ಮ ಪಡೆಯುವೆ ನಾದೊಡೆ ಕಲ್ಲಾಗಿ ಮಣ್ಣಾಗಿ ನಿಲ್ಲುವೆ ಮಣ್ಣಾಗಿ ನಿಲ್ಲುವೆ ಮಣ್ಣಾಗಿ ನಿಲ್ಲುವೆ. ಈ ಥರ ಇಷ್ಟನ್ನೇ ಅವರು ಸಂಗೀತ ನಿರ್ದೇಶಕರಿಗೆ ಬರ್ಕೊಡ್ತಾರೆ. ಬರ್ಕೊಡ ತಕ್ಷಣ ಇವರು ಹಾಂ ಸರಿ, ಹಾಗಾದರೆ ನಾನು ಫುಲ್ ಹಾಡು ಬರೀತೀನಿ, ನೀವು ಅದನ್ನು ಮಾಡಿಕೊಡಿ ಅಂತ. ಆವಾಗಲೇ ಅವ್ರಿಗೆ ಹೊಳಿತದೆ, ನಾನು ಕನ್ನಡ ನನ್ನಲ್ಲೇ ಇರ್ತೀನಿ, ಸಿರಿವಂತ ಆದರೂ ಸರಿ, ಹುಟ್ಟಿದ್ರು ಇಲ್ಲೇ ಸತ್ರು ಇಲ್ಲೇ ಅಂತ ಅವ್ರು ಅದನ್ನು ಬರೀತಾರೆ. ಸಿರಿವಂತನಾದರೂ ಕನ್ನಡ ನಾಡಿನಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕೂಡ ನಾನು ಕನ್ನಡ ನಾಡಿನಲ್ಲೇ ಮಡಿವೆ ಅಂತ ಬರೀತಾರೆ. ಈ ಸಾಹಿತ್ಯನೆಲ್ಲ ಬರೆದು ಅವ್ರಿಗೆ ಕೊಟ್ಟರೆ ಸುಖದೇವ್ ಅವರು ಅದನ್ನೆಲ್ಲ ನೀಟಾಗಿ ತೊಗೊಂಡು ಒಂದು ಹಾಡು ರೆಡಿ ಮಾಡ್ತಾರೆ. ಆ ಹಾಡನ್ನೇ ನಾವು ಇವತ್ತು ನಿಮ್ಮ ಮುಂದೆ ಹಾಡಿದಂಥ ಹಾಡು. ಆಯಿತಾ? ಅದಕ್ಕೊಂದು ಚಪ್ಪಾಳೆ ಬರಲಿ. ಇದರದ ಮುಂದಿನ ಇತಿಹಾಸ ಇರೋದೇ ಇದು. ಆ ಹಾಡನ್ನು ರೆಕಾರ್ಡ್ ಮಾಡ್ಕೋಬೇಕಾದ್ರೆ PB ಶ್ರೀನಿವಾಸ್ ಅವರು ಸಿಗ್ತಾರೆ. ಆದರೆ ಜಾನಕಮ್ಮ ಅವರು ಯಾರಿಗೋ ಟ್ರೈ ಮಾಡ್ತಾರೆ, ಅವ್ರು ಯಾರಿಗೂ ಸಿಗೋದೇ ಇಲ್ಲ. ಆಗ ಒಬ್ಬರು ಹೊಸಬರು CK ರಮಾ ಅಂತ, ರಮಾ ಅವರು ಹೊಸ ಗಾಯಕಿ, ಅವ್ರಿಗೆ ಯಾವ ಅವಕಾಶ ಇದ್ದಿಲ್ಲ. ಇವರು ಅವರಿಗೆ ಅವಕಾಶ ಕೊಟ್ಟು ಆ ಹಾಡನ್ನು ರೆಕಾರ್ಡ್ ಮಾಡಿಸ್ತಾರೆ. ರೆಕಾರ್ಡ್ ಮಾಡಿಸಿ ಅದು ರೆಕಾರ್ಡಿಂಗ್ ಆಗಿ ಉಳ್ಕೊಳ್ಳುತ್ತೆ, ಕೇಳ್ತಾರೆ, ಆನಂದ ಪಡ್ತಾರೆ. ಈಗ ನಿಮಗೆ ಒಂದು ಸಣ್ಣ ಪ್ರಶ್ನೆ, ಈ ಹಾಡಿನಲ್ಲಿ ಯಾರು ನಟ ನಟಿಯರು ಬರ್ತಾರೆ ಅಂತ ಏನಾದರೂ ಐಡಿಯಾ ಇದೆಯಾ? ಯಾರು ನಟರು? ಅಶೋಕ 45 ವರ್ಷ ಕೆಳಗಡೆ ಅಶೋಕ್ ಇಲ್ಲ ಸರ್. ಲಾಸ್ಟ್ ಚಾನ್ಸ್, ಯಾರಿಗಾದ್ರು ನಟರು ಗೆಸ್, ವೈಲ್ಡ್ ಗೆಸ್ ಮಾಡಿ, ಏನು ಪ್ರೈಸ್ ಏನು ಕಿತ್ಕೊಳ್ಳಲ್ಲ ನಾವು. ಹಾಂ, ಆರ್ತಿ ರಾಜೇಶ್ ಇಲ್ಲ, ಭಾರತಿ. ಸರಿ, ಲಾಸ್ಟ್ ಚಾನ್ಸ್. ಇನ್ನು ಯಾರಾದರೂ ಹೇಳೋರಿದ್ದರೆ ಹೇಳ್ಬಿಡಿ. ಗಂಗಾಧರ್ ಅಂಡ್ ಇದು ಡ್ಯೂಯೆಟ್ ಅಲ್ಲ. ಸರಿ ಆಯಿತು. ಇದಕ್ಕೆ ನಾನು ಕೊನೆಗೆ ಹೇಳ್ತೀನಿ. ಈ ಹಾಡು ಎಷ್ಟು ಹೆಸರುವಾಸಿ ಆಗುತ್ತಂದರೆ, ಇದನ್ನು ಇನ್ನೂ ಸಿನಿಮಾ ತಯಾರಾಗಿರಲ್ಲ. ಈ ಹಾಡನ್ನು ಆರ್ಕೆಸ್ಟ್ರಾಗಳಲ್ಲಿ ಬಳಕೆ ಮಾಡೋಕ್ಕೆ ನೋಡ್ತಾರೆ. ರಾಜ್ಯೋತ್ಸವದ ಒಂದು ಸಂದರ್ಭಗಳಲ್ಲಿ ಇದನ್ನೆಲ್ಲ ಬಳಕೆ ಮಾಡೋದಕ್ಕೆ ನೋಡ್ತಾರೆ. ಬಳಕೆ ಮಾಡಿದಾಗ ಒಬ್ಬ ಗುಲ್ಬರ್ಗದ ಯುವಕ ಅದನ್ನು ಈ ಒಂದು ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಹಾಡಿ ಅವನು ಎಷ್ಟು ಹೆಸರುವಾಸಿ ಆಗ್ತಾನೆ ಅಂತಂದರೆ, ಈ ಹಾಡಿಗೋಸ್ಕರನೇ ಆ ಒಂದು ಟ್ರೂಪ್ನ ಕರೆಯೋಂಥ ಕೆಲಸ ಮಾಡ್ತಾರೆ. ಆ ಹಾಡನ್ನು ಹಾಡಿ ಅವನು ಎಷ್ಟು ಫೇಮಸ್ ಆಗ್ತಾನೆಂದರೆ, ಹೆಸರುವಾಸಿ ಆಗ್ತಾನೆಂದರೆ, ಒಂದು ದಿವಸ CV ಶಿವಶಂಕರ್ ಅವ್ರ ಮನೆಗೆ ಅವನು ಬರ್ತಾನೆ, ಗಾಯಕ. ಬಂದು, ಸರ್ ನಮ್ಮೂರಲ್ಲಿ ನಾನೊಂದು ಮನೆ ಕಟ್ಸಿದ್ದೀನಿ, ನೀವು ಓಪನಿಂಗಿಗೆ ಬರಬೇಕು ಅಂತಾನೆ. ಹೌದಾ, ಏನಪ್ಪ ಅಂದರೆ, ಇಲ್ಲ ಸರ್ ನೀವು ಬರಬೇಕು, ಒಂದು ವಿಶೇಷ ಇದೆ ಹೇಳ್ತೀನಿ ಅಂತ. ಏನಪ್ಪ ಹೇಳು ಅಂದರೆ, ಇಲ್ಲ ಸರ್ ನೀವು ಹಾಡು ಮಾಡಿದ್ದೀರಲ್ಲ, ಅದು ಎಷ್ಟು ನನಗೆ ಊಟ ನೀಡಿದೆ, ಅನ್ನ ನೀಡಿದೆ ಅಂದರೆ, ನಾನು ಊರಲ್ಲೇ ಒಂದು ಮನೆಯೇ ಕಟ್ಸ್ಬಿಟ್ಟಿದ್ದೀನಿ ಸರ್, ಹಾಡು ಅಷ್ಟು ಶ್ರೀಮಂತ ಆಗಿದ್ದೀನಿ, ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ. ಆಯ್ತಪ್ಪ ಅಂತ ಬರ್ತಾರೆ. ಅಲ್ಲೋಗಿ ಮನೆಗೆ ಹೋಗಿ ನೋಡ್ತಾರೆ. ಮನೆಗೆ ಏನು ಹೆಸರಿಟ್ಟಿರ್ಬೋದು ಹೇಳಿ, ಯಾರಾದರೂ ಗೆಸ್ ಮಾಡಿ. ಶಿವಶಂಕರ್ ನಿಲಯ ಅಂತ ಇಟ್ಟಿರ್ಬೋದಾ? ಅಲ್ಲ, TRN ಒಬ್ಬರಿಗೆ ಗೊತ್ತಿರೋದು. ಮನೆ ಹೆಸರೇ ಸಿರಿವಂತ ಅಂತಲೇ ಮನೆ ಹೆಸರಿಟ್ಟಿದ್ದಾರೆ. ಯಾಕಂದರೆ ಆ ಸಿರಿವಂತನಾದರೂ ಹಾಡಾಡಿನೇ ಮನೆ ಕಟ್ಸಿರೋಂಥದ್ದು. ಇವ್ರಿಗೆ ಎಲ್ಲ ಏನೋ ಖುಷಿ ಪಡಿಸ್ತಾರೆ, ನಮಸ್ಕಾರ ಮಾಡ್ತಾರೆ, ಊಟ ಹಾಕ್ತಾರೆ, ಎಲ್ಲ ಹಾಕ್ತಾರೆ, ವಾಪಸ್ ಕಳಿಸ್ತಾರೆ. ಆದರೆ ಸುಖದೇವ್ ಅವರಿಗೆ 1 ಪೈಸೆ ದುಡ್ಡಿಲ್ಲ. ಶಿವಶಂಕರ್ ಅವರಿಗೆ ಅವ್ರೇನು ಕೊಡಲಿಲ್ಲ, ಗಾಯಕ 1 ಪೈಸೆ ಕೊಟ್ಟಿಲ್ಲ. ಕಲಾವಿದರ ಕಷ್ಟಗಳೇ ಹೀಗೆ. ಏನು ಅಂತಂದರೆ ದುಡ್ಡು ಮಾಡೋರು ಮಾಡಿಬಿಡ್ತಾರೆ, ನಿಜವಾದ ಟ್ಯಾಲೆಂಟ್ ಇರೋರು ಮಾಡೋಕ್ಕಾಗೋದೇ ಇಲ್ಲ. ಅದು ಶಿವಶಂಕರ್ ಅವರ ವಿಚಾರದಲ್ಲಿ ನಿಜವೇನೋ. ಕೊನೆಗೂ ಅದೇ ಬರ್ತಾರೆ, ಖುಷಿಯಾಗಿ ಬರ್ತಾರೆ, ಕಾಸಿಲ್ಲ ಕಜ್ಜಾ ಇಲ್ಲ. ಬಟ್ ನೀವು ಇಷ್ಟೊತ್ತು ಪ್ರಶ್ನೆ ಕೇಳಿದ್ನಲ್ಲ, ಯಾರು ಕಲಾವಿದರು ಅಂತ, ಯಾರು ಸರಿ ಉತ್ತರ ಹೇಳಲಿಲ್ಲ ಹೇಳಿ ನೋಡೋಣ. ಯಾಕೆ ಹೇಳಲಿಲ್ಲ ಅಂದರೆ, ಆ ಚಿತ್ರ ಶೂಟಿಂಗೇ ಆಗಿಲ್ಲ, ಆ ಹಾಡು ಶೂಟಿಂಗೇ ಆಗಿಲ್ಲ. ಯಾಕಂದರೆ ಇವ್ರಿಗೆ ಅಷ್ಟು ದುಡ್ಡಿನ ಫೈನಾನ್ಸು, ಯಾರು ಇನ್ವೆಸ್ಟ್ ಮಾಡೋರಿಲ್ಲ, ಏನೂ ಇಲ್ಲ. ಕೊನೆಗೂ ಆ ಚಿತ್ರಕಥೆ ಹಾಗೇ ಉಳಿತು, ಸಿನಿಮಾ ಪ್ರೊಡಕ್ಷನ್ ಆಗಲಿಲ್ಲ. ಈ ಹಾಡು ಮಾತ್ರ ಕೊನೆಯವರೆಗೂ, ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ಇರೋ ತನಕ ಅದು ಖಂಡಿತ ಇರುತ್ತೆ. ಈ ಹಾಡನ್ನು ನಾವು ಪ್ರತಿ ರಾಜ್ಯೋತ್ಸವದಲ್ಲಿ ಹಾಡಬೇಕು ಅನ್ನೋದು ನನ್ನ ಆಸೆ. ಏನೋ ಮಾಡ್ಬೋದು ನಾವೇನಾದರೂ ಕನ್ನಡಿಗರು ಅಂತಂದರೆ, ಈಗಲೂ ಅದು ಸ್ಕ್ರಿಪ್ಟ್ CV ಶಿವಶಂಕರ್ ಮೊನ್ನೆ ತೀರ್ಕೊಂಡಿದ್ದಾರೆ, ಅವ್ರ ಮಗನ ಹತ್ರ ಇದೆ. ಚಿತ್ರ ನಿರ್ಮಾಣ ಮಾಡೋರು ಯಾರಾದರೂ ಮುಂದೆ ಬಂದರೆ, ಎಲ್ಲರೂ ದುಡ್ಡು ಹಾಕಿ ಏನಾದ್ರು ಮಾಡೋದಾದರೆ, ಅಥವಾ ಕರ್ನಾಟಕ ಸರ್ಕಾರ ಏನಾದರೂ ದುಡ್ಡು ಹಾಕಿ ಆ ಸಿನಿಮಾನ ಪ್ರೊಡಕ್ಷನ್ ಮಾಡೋದಾದರೆ CV ಶಿವಶಂಕರ್ ಅವರಿಗೆ ಒಂದು ಸಲ್ಲಿಸ್ಬೋದಂತ ಒಂದು ಗೌರವ.
ಸೊ ಅವರಿಗೆ ನಾವು ಇಲ್ಲಿಂದ ಒಂದು ನಮನಗಳನ್ನ ಸಲ್ಲಿಸೋಣ, ಒಂದು ಚಪ್ಪಾಳೆಯನ್ನು ಕೊಡೋಣ. ಸಿರಿವಂತನಾದರೂ ಕನ್ನಡ ನಾಡಿನಲ್ಲೇ ಮೆರವೆ ಈ ಹಾಡಿನ ಹಿನ್ನೆಲೆ ಇಷ್ಟು ಇತ್ತು. ಇದು ನನಗೆ ಒಂದು 6 ತಿಂಗಳ ಕೆಳಗಡೆ ಗೊತ್ತಾಗಿತ್ತು, ಅದಕ್ಕೆ ನಾನು ಎಲ್ಲ ಹಂಚ್ಕೊಂಡಿರಲಿಲ್ಲ. ಆದರೂ ಮೊನ್ನೆ TRN ಅವರು ನಮ್ಮ ಗ್ರೂಪಲ್ಲಿ ಒಂದು ಕಡೆ ಹಾಕ್ಬಿಟ್ರು, ನಾನೇ ಅದನ್ನು ಡಿಲೀಟ್ ಮಾಡಿದೆ. ಯಾಕಂದರೆ ನನಗೆ ಹೇಳೋಕ್ಕೆ ಪಾಯಿಂಟ್ ಸಿಗಬೇಕಲ್ಲ, ಎಲ್ಲ ಇವರೇ ಹೇಳ್ಬಿಟ್ರೆ ಅದಕ್ಕೋಸ್ಕರ ಡಿಲೀಟೇ ಮಾಡಿಬಿಟ್ಟೆ ಅವ್ರದ್ರಲ್ಲಿ. ಅವನಿಗೆ ಸಾರಿ ಕೇಳಿದ್ದೆ, ಆಮೇಲೆ ಹೇಳ್ತೀನಿ ಅಂತ. ಸೊ ಇಷ್ಟು ವಿಷಯ ನಾನು ತಿಳಿಸ್ಬೇಕಾಗಿತ್ತು. ಸೊ ಕನ್ನಡ ನಾಡಿನ ಈ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಈ ವಿಶೇಷ ರಸಪ್ರಶ್ನೆ ಮುಖ್ಯವಾಗಿ ವಿವರಣಾತ್ಮಕತೆ ಇದ್ದರೂ ಕೂಡ ನಿಮಗೆಲ್ರಿಗೂ ಒಂದಿಷ್ಟು ಮನೋರಂಜನೆ ಕೊಡ್ತು. ಕೆಲವು ಹಾಡುಗಳನ್ನ ಜ್ಞಾಪಕ ಮಾಡ್ಕೊಂಡ್ರಿ. ಸವಿತಾ ಅವರು ಕೆಲವೆಲ್ಲ ಹಾಡುಗಳನ್ನ ಹಾಡಿದ್ರು, ಅರ್ಪಿತಾ ಅವರು ಕೂಡ ಹಾಡುಗಳನ್ನ ಹಾಡಿ ನನಗೆ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.